ಗುಲಾಬಿ ಮಾರ್ಗದ ಮೆಟ್ರೋ ಪ್ರಯಾಣಿಕರಿಗೆ ಈಗ ಗುಡ್ ನ್ಯೂಸ್ ಸಿಕ್ಕಿದೆ. ಆಗಸ್ಟ್ನಲ್ಲಿ ಪಿಂಕ್ ಲೈನ್ನಲ್ಲಿ ವಾಣಿಜ್ಯ ಸಂಚಾರ ಶುರು ಮಾಡೋದಕ್ಕೆ ಬಿಎಂಆರ್ಸಿಎಲ್ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಾ ಇದೆ. ಅಂತಿಮ ಹಂತದ ಸಿದ್ಧತೆಗಳು ಕೂಡ ಈಗ ಜೋರಾಗಿದ್ದು ಅದೊಂದು ಪತ್ರಕ್ಕಾಗಿ ಈಗ ಸದ್ಯ ಕಾಯ್ತಿದ್ದಾರೆ ಅನ್ನುವಂತ ಮಾಹಿತಿ. ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದೆ, ನೋಡ್ಕೊಂಡ್ ಬನ್ನಿ. ಕಾಳಿನ ಅಗ್ರಹಾರ, ನಾಗವಾರ ಮಧ್ಯೆ ಪಿಂಕ್ ಮೆಟ್ರೋ. ಆಗಸ್ಟ್ನಲ್ಲಿ ಮೆಟ್ರೋ ಸಂಚಾರ ಶುರುವಾಗುವ ಸಾಧ್ಯತೆ. ಸಿಲಿಕಾನ್ ಸಿಟಿ ಮಂದಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗಲಿದೆ. ಹೌದು, ಆಗಸ್ಟ್ನಲ್ಲಿ ಪಿಂಕ್ ಮೆಟ್ರೋ ಸಂಚಾರ ಶುರುವಾಗುವ ಸಾಧ್ಯತೆ ಕೂಡ ಇದೆ. ಒಟ್ಟು 21.2 ಕಿಲೋಮೀಟರ್ ಉದ್ದವಿದ್ದು 13.76 ಕಿಲೋಮೀಟರ್ ಸುರಂಗ ಮಾರ್ಗ, 7.5 ಕಿಲೋಮೀಟರ್ ಎತ್ತರಿಸಿದ ಮಾರ್ಗವಿದೆ. ಹಳಿ ಅಳವಡಿಕೆ, ನಿಲ್ದಾಣ ನಿರ್ಮಾಣ, ಟೆಸ್ಟಿಂಗ್ ಟ್ರಯಲ್ ಮುಗಿದಿದ್ದು ಆಗಸ್ಟ್ 15ರಿಂದ 20ರ ಒಳಗಾಗಿ ಮೆಟ್ರೋ ಸಂಚಾರ ಶುರು ಮಾಡಲು ಬಿಎಂಆರ್ಸಿಎಲ್ ಇದೀಗ ಎಲ್ಲಾ ರೀತಿಯ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಪಿಂಕ್ ಲೈನ್ ಬಹಳ ಇಂಪಾರ್ಟೆಂಟ್. ಆ ಕಡೆ ಬನ್ನೇರ್ಘಟ್ಟ ರೋಡ್ ಇಂದ ಅಂದ್ರೆ ಕಾಳೇನ ಅಗ್ರಹಾರದಿಂದ ಹಿಡಿದು ತಾವರೆಕೆರೆ ಮತ್ತು ತಾವರೆಕೆರೆಯಿಂದ ಅಂಡರ್ ಗ್ರೌಂಡ್ ಪೋರ್ಷನ್ ನಾಗವಾರ ಪಿಂಕ್ ಲೈನ್. ಈ ಮೂರು 2A 2B ಮತ್ತು ಪಿಂಕ್ ಲೈನ್ ಈ ಮೂರು ಕಮಿಷನ್ ಆದ್ರೆ ಟೋಟಲ್ ನೆಟ್ವರ್ಕ್ ಲೆಂತ್ 175 ಕಿಲೋಮೀಟರ್ಗೆ ಇನ್ಕ್ರೀಸ್ ಆಗುತ್ತೆ. ಎಲ್ಲಾ ಸಿದ್ಧತೆ ಮುಗಿಸಿರುವ ಬಿಎಂಆರ್ಸಿಎಲ್ ಆರ್ಡಿಸಿಒ ಅಂದ್ರೆ ರೈಲ್ವೆ ಸಚಿವಾಲಯದ ಅಡಿಯಲ್ಲಿರುವ ಸಂಶೋಧನಾ ವಿನ್ಯಾಸ ಮತ್ತು ಗುಣಮಟ್ಟ ಸಂಸ್ಥೆಯ ಸರ್ಟಿಫಿಕೇಟ್ಗೆ ಕಾಯ್ತಾ ಇದೆ. ಆರ್ಡಿಸಿಒದಿಂದ ಪತ್ರ ಬಂದ ಬಳಿಕ ಐಎಸ್ಎ ಅಂದ್ರೆ ಇಂಡಿಪೆಂಡೆಂಟ್ ಸೇಫ್ಟಿ ಅಸೆಸರ್ ಎಲ್ಲ ದಾಖಲೆ ಅಂಕಿಅಂಶಗಳನ್ನು ಪರಿಶೀಲಿಸಿ ಪ್ರಮಾಣ ಪತ್ರವನ್ನು ನೀಡಲಿದೆ. ಇದನ್ನು ಕೇಂದ್ರ ರೈಲ್ವೆ ಬೋರ್ಡ್ಗೆ ಕಳುಹಿಸಲಾಗುತ್ತದೆ. ನಂತರ ಮೆಟ್ರೋ ರೈಲು ಸುರಕ್ಷತಾ ಆಯೋಗಕ್ಕೆ ಸಲ್ಲಿಸಲಾಗುತ್ತದೆ. ಸಿಎಂ ಎಸ್ಆರ್ ಆಯುಕ್ತರು ಬಂದು ಅಂತಿಮ ಪರಿಶೀಲನೆ ನಡೆಸಿ ಸಂಚಾರಕ್ಕೆ ಒಪ್ಪಿಗೆ ನೀಡಿದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಿಗದಿಪಡಿಸಿದ ಆಗಸ್ಟ್ನಲ್ಲಿಯೇ ಸಂಚಾರ ಶುರುವಾಗಲಿದೆ. ಗುಲಾಬಿ ಮಾರ್ಗಕ್ಕೆ 4 ಕೋಚ್ಗಳು ನೆಮಲ್ನಿಂದ ಪೂರೈಕೆಯಾಗಿವೆ. ಇನ್ನೆರಡು ತಿಂಗಳಲ್ಲಿ ಮತ್ತೆ 2 ಕೋಚ್ಗಳು ಬರಲಿವೆ. ಆರಂಭದಲ್ಲಿ ಪೀಕ್ ಅವರ್ನಲ್ಲಿ 5ರಿಂದ 10 ನಿಮಿಷಕ್ಕೊಮ್ಮೆ, ನಾನ್ ಪೀಕ್ ಅವರ್ನಲ್ಲಿ 10ರಿಂದ 15 ನಿಮಿಷಕ್ಕೊಮ್ಮೆ ಮೆಟ್ರೋ ಸಂಚಾರವನ್ನು ಶುರು ಮಾಡುವ ಚಿಂತನೆಯಲ್ಲಿ ಬಿಎಂಆರ್ಸಿಎಲ್ ಇದೆ. ಗುಲಾಬಿ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಶುರುವಾಗಿದ್ದರೆ ಬನ್ನೇರುಘಟ್ಟ ರಸ್ತೆ, ಡೇರಿ ಸರ್ಕಲ್ ಸಹಿತ ಸುತ್ತಮುತ್ತ ವಾಹನ ದಟ್ಟಣೆ ಕಡಿಮೆಯಾಗಲಿದ್ದು ಆದಷ್ಟು ಬೇಗ ಶುರುವಾಗಲೆಂದು ಸಿಟಿ ಮಂದಿ ಬಯಸ್ತಾ ಇದ್ದಾರೆ. ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗುಲಾಬಿ ಮಾರ್ಗದ ಮೆಟ್ರೋ ಪ್ರಯಾಣಿಕರಿಗೆ ಈಗ ಗುಡ್ ನ್ಯೂಸ್ ಸಿಕ್ಕಿದೆ. ಆಗಸ್ಟ್ನಲ್ಲಿ ಪಿಂಕ್ ಲೈನ್ನಲ್ಲಿ ವಾಣಿಜ್ಯ ಸಂಚಾರ ಶುರು ಮಾಡೋದಕ್ಕೆ ಬಿಎಂಆರ್ಸಿಎಲ್ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಾ ಇದೆ. ಅಂತಿಮ ಹಂತದ ಸಿದ್ಧತೆಗಳು ಕೂಡ ಈಗ ಜೋರಾಗಿದ್ದು ಅದೊಂದು ಪತ್ರಕ್ಕಾಗಿ ಈಗ ಸದ್ಯ ಕಾಯ್ತಿದ್ದಾರೆ ಅನ್ನುವಂತ ಮಾಹಿತಿ. ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದೆ, ನೋಡ್ಕೊಂಡ್ ಬನ್ನಿ. ಕಾಳಿನ ಅಗ್ರಹಾರ, ನಾಗವಾರ ಮಧ್ಯೆ ಪಿಂಕ್ ಮೆಟ್ರೋ. ಆಗಸ್ಟ್ನಲ್ಲಿ ಮೆಟ್ರೋ ಸಂಚಾರ ಶುರುವಾಗುವ ಸಾಧ್ಯತೆ. ಸಿಲಿಕಾನ್ ಸಿಟಿ ಮಂದಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗಲಿದೆ. ಹೌದು, ಆಗಸ್ಟ್ನಲ್ಲಿ ಪಿಂಕ್ ಮೆಟ್ರೋ ಸಂಚಾರ ಶುರುವಾಗುವ ಸಾಧ್ಯತೆ ಕೂಡ ಇದೆ. ಒಟ್ಟು 21.2 ಕಿಲೋಮೀಟರ್ ಉದ್ದವಿದ್ದು 13.76 ಕಿಲೋಮೀಟರ್ ಸುರಂಗ ಮಾರ್ಗ, 7.5 ಕಿಲೋಮೀಟರ್ ಎತ್ತರಿಸಿದ ಮಾರ್ಗವಿದೆ. ಹಳಿ ಅಳವಡಿಕೆ, ನಿಲ್ದಾಣ ನಿರ್ಮಾಣ, ಟೆಸ್ಟಿಂಗ್ ಟ್ರಯಲ್ ಮುಗಿದಿದ್ದು ಆಗಸ್ಟ್ 15ರಿಂದ 20ರ ಒಳಗಾಗಿ ಮೆಟ್ರೋ ಸಂಚಾರ ಶುರು ಮಾಡಲು ಬಿಎಂಆರ್ಸಿಎಲ್ ಇದೀಗ ಎಲ್ಲಾ ರೀತಿಯ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಪಿಂಕ್ ಲೈನ್ ಬಹಳ ಇಂಪಾರ್ಟೆಂಟ್. ಆ ಕಡೆ ಬನ್ನೇರ್ಘಟ್ಟ ರೋಡ್ ಇಂದ ಅಂದ್ರೆ ಕಾಳೇನ ಅಗ್ರಹಾರದಿಂದ ಹಿಡಿದು ತಾವರೆಕೆರೆ ಮತ್ತು ತಾವರೆಕೆರೆಯಿಂದ ಅಂಡರ್ ಗ್ರೌಂಡ್ ಪೋರ್ಷನ್ ನಾಗವಾರ ಪಿಂಕ್ ಲೈನ್. ಈ ಮೂರು 2A 2B ಮತ್ತು ಪಿಂಕ್ ಲೈನ್ ಈ ಮೂರು ಕಮಿಷನ್ ಆದ್ರೆ ಟೋಟಲ್ ನೆಟ್ವರ್ಕ್ ಲೆಂತ್ 175 ಕಿಲೋಮೀಟರ್ಗೆ ಇನ್ಕ್ರೀಸ್ ಆಗುತ್ತೆ. ಎಲ್ಲಾ ಸಿದ್ಧತೆ ಮುಗಿಸಿರುವ ಬಿಎಂಆರ್ಸಿಎಲ್ ಆರ್ಡಿಸಿಒ ಅಂದ್ರೆ
ರೈಲ್ವೆ ಸಚಿವಾಲಯದ ಅಡಿಯಲ್ಲಿರುವ ಸಂಶೋಧನಾ ವಿನ್ಯಾಸ ಮತ್ತು ಗುಣಮಟ್ಟ ಸಂಸ್ಥೆಯ ಸರ್ಟಿಫಿಕೇಟ್ಗೆ ಕಾಯ್ತಾ ಇದೆ. ಆರ್ಡಿಸಿಒದಿಂದ ಪತ್ರ ಬಂದ ಬಳಿಕ ಐಎಸ್ಎ ಅಂದ್ರೆ ಇಂಡಿಪೆಂಡೆಂಟ್ ಸೇಫ್ಟಿ ಅಸೆಸರ್ ಎಲ್ಲ ದಾಖಲೆ ಅಂಕಿಅಂಶಗಳನ್ನು ಪರಿಶೀಲಿಸಿ ಪ್ರಮಾಣ ಪತ್ರವನ್ನು ನೀಡಲಿದೆ. ಇದನ್ನು ಕೇಂದ್ರ ರೈಲ್ವೆ ಬೋರ್ಡ್ಗೆ ಕಳುಹಿಸಲಾಗುತ್ತದೆ. ನಂತರ ಮೆಟ್ರೋ ರೈಲು ಸುರಕ್ಷತಾ ಆಯೋಗಕ್ಕೆ ಸಲ್ಲಿಸಲಾಗುತ್ತದೆ. ಸಿಎಂ ಎಸ್ಆರ್ ಆಯುಕ್ತರು ಬಂದು ಅಂತಿಮ ಪರಿಶೀಲನೆ ನಡೆಸಿ ಸಂಚಾರಕ್ಕೆ ಒಪ್ಪಿಗೆ ನೀಡಿದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಿಗದಿಪಡಿಸಿದ ಆಗಸ್ಟ್ನಲ್ಲಿಯೇ ಸಂಚಾರ ಶುರುವಾಗಲಿದೆ. ಗುಲಾಬಿ ಮಾರ್ಗಕ್ಕೆ 4 ಕೋಚ್ಗಳು ಬೆಮಲ್ನಿಂದ ಪೂರೈಕೆಯಾಗಿವೆ. ಇನ್ನೆರಡು ತಿಂಗಳಲ್ಲಿ ಮತ್ತೆ 2 ಕೋಚ್ಗಳು ಬರಲಿವೆ. ಆರಂಭದಲ್ಲಿ ಪೀಕ್ ಅವರ್ನಲ್ಲಿ 5 ರಿಂದ 10 ನಿಮಿಷಕ್ಕೊಮ್ಮೆ, ನಾನ್ ಪೀಕ್ ಅವರ್ನಲ್ಲಿ 10 ರಿಂದ 15 ನಿಮಿಷಕ್ಕೊಮ್ಮೆ ಮೆಟ್ರೋ ಸಂಚಾರವನ್ನು ಶುರು ಮಾಡುವ ಚಿಂತನೆಯಲ್ಲಿ ಬಿಎಂಆರ್ಸಿಯಲ್ಲಿದೆ. ಗುಲಾಬಿ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಶುರುವಾಗಿದ್ದರೆ ಬನ್ನೇರುಘಟ್ಟ ರಸ್ತೆ, ಡೇರಿ ಸರ್ಕಲ್ ಸಹಿತ ಸುತ್ತಮುತ್ತ ವಾಹನ ದಟ್ಟಣೆ ಕಡಿಮೆಯಾಗಲಿದ್ದು ಆದಷ್ಟು ಬೇಗ ಶುರುವಾಗಲೆಂದು ಸಿಟಿ ಮಂದಿ ಬಯಸ್ತಾ ಇದ್ದಾರೆ. ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಗುಲಾಬಿ ಮಾರ್ಗದ ಮೆಟ್ರೋ ಪ್ರಯಾಣಿಕರಿಗೆ ಈಗ ಗುಡ್ ನ್ಯೂಸ್ ಸಿಕ್ಕಿದೆ. ಆಗಸ್ಟ್ನಲ್ಲಿ ಪಿಂಕ್ ಲೈನ್ನಲ್ಲಿ ವಾಣಿಜ್ಯ ಸಂಚಾರ ಶುರು ಮಾಡೋದಕ್ಕೆ ಬಿಎಂಆರ್ಸಿಎಲ್ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಾ ಇದೆ. ಅಂತಿಮ ಹಂತದ ಸಿದ್ದತೆಗಳು ಕೂಡ ಈಗ ಜೋರಾಗಿದ್ದು ಅದೊಂದು ಪತ್ರಕ್ಕಾಗಿ ಈಗ ಸದ್ಯ ಕಾಯ್ತಿದ್ದಾರೆ ಅನ್ನುವಂತ ಮಾಹಿತಿ. ಅದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇದೆ, ನೋಡ್ಕೊಂಡ್ಬನ್ನಿ. ಕಾಳಿನ ಅಗ್ರಹಾರ, ನಾಗವಾರ ಮಧ್ಯೆ ಪಿಂಕ್ ಮೆಟ್ರೋ. ಆಗಸ್ಟ್ನಲ್ಲಿ ಮೆಟ್ರೋ ಸಂಚಾರ ಶುರುವಾಗುವ ಸಾಧ್ಯತೆ. ಸಿಲಿಕಾನ್ ಸಿಟಿ ಮಂದಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗಲಿದೆ. ಹೌದು, ಆಗಸ್ಟ್ನಲ್ಲಿ ಪಿಂಕ್ ಮೆಟ್ರೋ ಸಂಚಾರ ಶುರುವಾಗುವ ಸಾಧ್ಯತೆ ಕೂಡ ಇದೆ. ಒಟ್ಟು 21.2 ಕಿಲೋಮೀಟರ್ ಉದ್ದವಿದ್ದು 13.76 ಕಿಲೋಮೀಟರ್ ಸುರಂಗ ಮಾರ್ಗ, 7.5 ಕಿಲೋಮೀಟರ್ ಎತ್ತರಿಸಿದ ಮಾರ್ಗವಿದೆ. ಹಳಿ ಅಳವಡಿಕೆ, ನಿಲ್ದಾಣ ನಿರ್ಮಾಣ, ಟೆಸ್ಟಿಂಗ್ ಟ್ರಯಲ್ ಮುಗಿದಿದ್ದು ಆಗಸ್ಟ್ 15 ರಿಂದ 20 ಒಳಗಾಗಿ ಮೆಟ್ರೋ ಸಂಚಾರ ಶುರು ಮಾಡಲು ಬಿಎಂಆರ್ಸಿಎಲ್ ಇದೀಗ ಎಲ್ಲಾ ರೀತಿಯ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಪಿಂಕ್ ಲೈನ್ ಬಹಳ ಇಂಪಾರ್ಟೆಂಟ್. ಆ ಕಡೆ ಬನ್ನೇರುಘಟ್ಟ ರೋಡ್ ಇಂದ ಅಂದ್ರೆ ಕಾಳೇನ ಅಗ್ರಹಾರದಿಂದ ಹಿಡಿದು ತಾವರೆಕೆರೆ ಮತ್ತು ತಾವರೆಕೆರೆಯಿಂದ ಅಂಡರ್ ಗ್ರೌಂಡ್ ಪೋರ್ಷನ್ ನಾಗವಾರ ಪಿಂಕ್ ಲೈನ್. ಈ 3 2A 2B ಮತ್ತು ಪಿಂಕ್ ಲೈನ್ ಈ 3 ಕಮಿಷನ್ ಆದ್ರೆ ಟೋಟಲ್ ನೆಟ್ವರ್ಕ್ ಲೆಂತ್ 175 ಕಿಲೋಮೀಟರ್ಗೆ ಇನ್ಕ್ರೀಸ್ ಆಗುತ್ತೆ. ಎಲ್ಲಾ ಸಿದ್ಧತೆ ಮುಗಿಸಿರುವ ಬಿಎಂಆರ್ಸಿಎಲ್ ಆರ್ಡಿಸಿಒ ಅಂದ್ರೆ ರೈಲ್ವೆ ಸಚಿವಾಲಯದ ಅಡಿಯಲ್ಲಿರುವ ಸಂಶೋಧನಾ ವಿನ್ಯಾಸ ಮತ್ತು ಗುಣಮಟ್ಟ ಸಂಸ್ಥೆಯ ಸರ್ಟಿಫಿಕೇಟ್ಗೆ ಕಾಯ್ತಾ ಇದೆ. ಆರ್ಡಿಸಿಒದಿಂದ ಪತ್ರ ಬಂದ ಬಳಿಕ ಐಎಸ್ಎ ಅಂದ್ರೆ ಇಂಡಿಪೆಂಡೆಂಟ್ ಸೇಫ್ಟಿ ಅಸೆಸರ್ ಎಲ್ಲ ದಾಖಲೆ ಅಂಕಿಅಂಶಗಳನ್ನು ಪರಿಶೀಲಿಸಿ ಪ್ರಮಾಣ ಪತ್ರವನ್ನು ನೀಡಲಿದೆ. ಇದನ್ನು ಕೇಂದ್ರ ರೈಲ್ವೆ ಬೋರ್ಡ್ಗೆ ಕಳುಹಿಸಲಾಗುತ್ತದೆ. ನಂತರ ಮೆಟ್ರೋ ರೈಲು ಸುರಕ್ಷತಾ ಆಯೋಗಕ್ಕೆ ಸಲ್ಲಿಸಲಾಗುತ್ತದೆ. ಸಿಎಂ ಎಸ್ಆರ್ ಆಯುಕ್ತರು ಬಂದು ಅಂತಿಮ ಪರಿಶೀಲನೆ ನಡೆಸಿ ಸಂಚಾರಕ್ಕೆ ಒಪ್ಪಿಗೆ ನೀಡಿದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನಿಗದಿಪಡಿಸಿದ ಆಗಸ್ಟ್ನಲ್ಲಿಯೇ ಸಂಚಾರ ಶುರುವಾಗಲಿದೆ. ಗುಲಾಬಿ ಮಾರ್ಗಕ್ಕೆ 4 ಕೋಚ್ಗಳು ಬೆಮಲ್ನಿಂದ ಪೂರೈಕೆಯಾಗಿವೆ. ಇನ್ನೆರಡು ತಿಂಗಳಲ್ಲಿ ಮತ್ತೆ 2 ಕೋಚ್ಗಳು ಬರಲಿವೆ. ಆರಂಭದಲ್ಲಿ ಪೀಕ್ ಅವರ್ನಲ್ಲಿ 5 ರಿಂದ 10 ನಿಮಿಷಕ್ಕೊಮ್ಮೆ, ನಾನ್ ಪೀಕ್ ಅವರ್ನಲ್ಲಿ 10 ರಿಂದ 15 ನಿಮಿಷಕ್ಕೊಮ್ಮೆ ಮೆಟ್ರೋ ಸಂಚಾರವನ್ನು ಶುರು ಮಾಡುವ ಚಿಂತನೆಯಲ್ಲಿ ಬಿಎಂಆರ್ಸಿಯಲ್ಲಿದೆ. ಗುಲಾಬಿ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಶುರುವಾಗಿದ್ದರೆ ಬನ್ನೇರುಘಟ್ಟ ರಸ್ತೆ, ಡೇರಿ ಸರ್ಕಲ್ ಸಹಿತ ಸುತ್ತಮುತ್ತ ವಾಹನ ದಟ್ಟಣೆ ಕಡಿಮೆಯಾಗಲಿದ್ದು ಆದಷ್ಟು ಬೇಗ ಶುರುವಾಗಲೆಂದು ಸಿಟಿ ಮಂದಿ ಬಯಸ್ತಾ ಇದ್ದಾರೆ. ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.